ವೆಲ್ಕಮ್ ಬ್ಯಾಕ್ ಟು QABD2 ಸೆಕೆಂಡ್ BCom ಥರ್ಡ್ ಸೆಮಿಸ್ಟರ್ ಕ್ಲಾಸ್ಗೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ನೋಡಿದ್ವಿ ಅಂತಂದ್ರೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್ ನ ಆಕ್ಚುಯಲ್ ಮೀನ್ ಮೆಥಡ್ ಅಲ್ಲಿ ಮಾಡೋದು ಹೇಗೆ ಅಂತ ನೋಡಿದ್ವಿ. ನಾವು ಟ್ರೈ ಟು ಲರ್ನ್ ಹೌ ಟು ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್ ವಿತ್ ಅಸ್ಯೂಮ್ಡ್ ಮೀನ್ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಯಾಕೆ ಮಾಡಬಹುದು ಅಂತಂದ್ರೆ ಆಕ್ಚುಯಲ್ ಮೀನ್ ಫ್ರಾಕ್ಷನ್ಸ್ ಬಂದಾಗ ಕಷ್ಟ ಆಗುತ್ತೆ ಕ್ಯಾಲ್ಕುಲೇಷನ್ಸ್ ಅಂತ. ನಾವು ಎಕ್ಸಾಮ್ ಅಲ್ಲಿ ಆಕ್ಚುಯಲ್ ಮೀನು ಮಾಡಬಹುದು ಅಥವಾ ಅಸ್ಯೂಮ್ಡ್ ಮೀನು ಮಾಡಬಹುದು ಇಫ್ ಇಟ್ ಈಸ್ ನಾಟ್ ಸ್ಪೆಸಿಫಿಕಲಿ ಆಸ್ಕ್ಡ್. Yes, let us look into the problem. First, computation of Karl Pearson's coefficient of correlation. ಯಾವ ಮೆಥಡ್ ಅಲ್ಲಿ? Assumed mean method ಅಲ್ಲಿ. Karl Pearson's coefficient of correlation is denoted by R. ಹೇಳಿದೀನಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ನಾನು. Now the formula for assumed mean method. R is equal to sigma dx dy minus of sigma dx into sigma dy by n whole divided by root of sigma dx square minus sigma dx whole square by n into root of sigma dy square minus sigma dy whole square by n. ಇದು ಫಾರ್ಮುಲಾ. ಸ್ವಲ್ಪ ಫಾರ್ಮುಲಾ ದೊಡ್ಡದಾಗಬಹುದು, ಬಟ್ ಫ್ರಾಕ್ಷನ್ಸ್ ಬಂದಾಗ ಈ ಫಾರ್ಮುಲಾ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಒಂದು ಪ್ರಾಬ್ಲಮ್ ಮಾಡೋಣ. ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನವೆಂಬರ್ ಡಿಸೆಂಬರ್ 2017 ಅಲ್ಲಿ 14 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್. ವಾಟ್ ಕನ್ಕ್ಲೂಷನ್ ಡು ಯು ಡ್ರಾ? ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್ ಮಾಡಿ ಕನ್ಕ್ಲೂಷನ್ ಏನ್ ಬರೀತೀರಿ? ಆಲ್ಸೋ ಕಂಪ್ಯೂಟ್ ಪ್ರಾಬಬಲ್ ಎರರ್. ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? ಸಪ್ಲೈ ಇನ್ ಕ್ವಿಂಟಾಲ್ಸ್ 30, 29, 29, 25, 24, 24, 24, 21, 18 and 15. ಇದ್ರ ಜೊತೆಗೆ ಇನ್ನೊಂದು ವೇರಿಯಬಲ್ ಪ್ರೈಸ್ ಅಂತ ಕೊಡ್ತಾರೆ ಇನ್ ರುಪೀಸ್ ಅಲ್ಲಿ. 11, 12, 13, 14, 15, 16, 15, 17, 18 and 20. ದಿಸ್ ಇಸ್ ದ ಪ್ರಾಬ್ಲಮ್. ಬನ್ನಿ ಆನ್ಸರ್ ಮಾಡ್ತಾ ಹೋಗೋಣ. ಬರೀರಿ ಸೊಲ್ಯೂಷನ್. ಕಂಪ್ಯೂಟೇಷನ್ ಆಫ್ ಕಾರ್ರಿಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ಸಪ್ಲೈ ಅಂಡ್ ಪ್ರೈಸ್. ಈ ಸಪ್ಲೈ ಮತ್ತೆ ಪ್ರೈಸ್ ನ ನಾವು ಎಕ್ಸ್ ಅಂಡ್ ವೈ ವೇರಿಯಬಲ್ಸ್ ಆಗಿ ತಗೋಬೇಕು. ಲೆಟ್ ಸಪ್ಲೈ ಬಿ ಎಕ್ಸ್ ಸೀರೀಸ್ ಅಂಡ್ ಪ್ರೈಸ್ ಬಿ ವೈ ಸೀರೀಸ್. ತಗೋಣ. ಫಸ್ಟ್ ಎಕ್ಸ್ 30, 29, 29, 25, 24, 24, 24 again, 21, 18, 15 ಅಷ್ಟೇ. ಈ ಎನ್ ಯಾವುದು ಅಂತಂದ್ರೆ ಈಗ ಈ ಎಲ್ಲಾ ವೇರಿಯೇಬಲ್ಸ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಅಂದ್ರೆ 10 ಇದೆ. ದಿಸ್ ಈಸ್ ಎನ್. ನಾವು ಮಾಡ್ತಾ ಇರೋದೇನು? ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಎಕ್ಸ್ ಬಾರ್ ಮಾಡೋ ಅಷ್ಟೇ ಇಲ್ಲ. ನಾವು ಟೇಕ್ ಡಿ ಎಕ್ಸ್ ಅಂದ್ರೆ ಎಕ್ಸ್ ಮೈನಸ್ ಎ ಅಂದ್ರೆ ಅಸ್ಯೂಮ್ಡ್ ಮೀನ್. ಇದರಲ್ಲಿ ಯಾವ್ದಾದ್ರು ಒಂದನ್ನ ಅಸ್ಯೂಮ್ಡ್ ಮೀನ್ ಆಗಿ ತಗೋಬಹುದು. ನಾನು 24 ಇದೆ, 24 ಜಾಸ್ತಿ ಸಲ ರಿಪೀಟ್ ಆಗಿದೆ. ಐ ವಿಲ್ ಟೇಕ್ 24 ಆಸ್ ಅಸ್ಯೂಮ್ಡ್ ಮೀನ್. 24 ನ ತಗೋಣ. ನೋಡಿ ಎಕ್ಸ್ ಅಲ್ಲಿ 24 ಮೈನಸ್ ಮಾಡೋದು. ಈ ಎಲ್ಲ ವ್ಯಾಲ್ಯೂಸ್ ಅಲ್ಲೂ 24 ಮೈನಸ್ ಮಾಡ್ತಾ ಬರೋಣ. 30 ಮೈನಸ್ 24 ಪ್ಲಸ್ 6, 29 minus 24, 5, 29 minus 24 again, 5, 25 minus 24, 1, 24 minus 24, 0, again 0, again 0, 21 minus 24, minus 3, 18 minus 24, minus 6, 15 minus 24, minus 9. ಈ dx total ಬೇಕು. You total up all these things. ಇಲ್ಲಿ ಪ್ಲಸ್ ಇರೋ ವ್ಯಾಲ್ಯೂಸ್ ಎಲ್ಲ ಟೋಟಲ್ ಮಾಡ್ಕೊಳ್ಳಿ, ಮೈನಸ್ ವ್ಯಾಲ್ಯೂಸ್ ಎಲ್ಲ ಸೆಪರೇಟ್ ಟೋಟಲ್ ಮಾಡಿಕೊಂಡು ವಿ ಕ್ಯಾನ್ ಪುಟ್ ದ ಟೋಟಲ್ ಸೆಪರೇಟ್ಲಿ. ಫೈನಲಿ ವಿ ವಿಲ್ ಗೆಟ್ -1 ಬಂತು. ಓಕೆ, ನಮ್ಗೆ ಈಗ ಇನ್ನೊಂದು ಕಾಲಮ್ ಬೇಕು, dx ಸ್ಕ್ವೇರ್. ಇದನ್ನ ಸ್ಕ್ವೇರ್ ಮಾಡ್ಕೋಬೇಕು. ತಗೊಳ್ಳಿ dx ಸ್ಕ್ವೇರ್. 6 into 6 36, 5 into 5 25, 5 into 5 again 25, 1 into 1 1, 0 into 0 0, 0 into 0 0 again, 0 into 0 0 again, minus 3 into minus 3 plus 9, minus 6 into minus 6 plus 36 again, minus 9 into 9 81 ಬರುತ್ತೆ. ಈ ಎಲ್ಲವನ್ನ ಟೋಟಲ್ ಮಾಡಿ you will get sigma dx square. It is 213. Now take y values. ಯಾವುದು y ಅಂದ್ರೆ ಪ್ರೈಸ್. ಪ್ರಾಬ್ಲಮ್ ಅಲ್ಲಿ ಇರೋದು ಹಾಗೆಯೇ ತಗೋಣ. y ತಗೊಳ್ಳಿ. 11, 12, 13, 14, 15, 16, 15, 17, 18 and 20. ಈಗ ಹಾಗೆ ಈ ಎಲ್ಲ ವ್ಯಾಲ್ಯೂಸ್ ಎಷ್ಟಿದೆ? 10 ಬರುತ್ತೆ. ನಾವು dy ಮಾಡಬೇಕು. ಈ ವ್ಯಾಲ್ಯೂಸ್ ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂನ ನಾವು ಅಸ್ಯೂಮ್ಡ್ ಮೀನ್ ಆಗಿ ತಗೋತೀನಿ ನಾನು. ದಟ್ ಈಸ್ dy is equal to y minus 14. ನಾನು 14 ನ ತಗೋತೀನಿ.
ಈಗ ಈ 11 ಅಲ್ಲಿ 14 ನ ಮೈನಸ್ ಮಾಡಿ, ವಿಲ್ ಗೆಟ್ -3. 12 minus 14 minus 2. 13 minus 14 minus 1. 14 minus 14 0. 15 minus 14 1. 16 minus 14 2. 15 minus 14 1. 17 minus 14 3. 18 minus 14 4 and 20 minus 14 plus 6 ಬರುತ್ತೆ. ಈಗ ಈ ಎಲ್ಲವನ್ನ ಟೋಟಲ್ ಮಾಡ್ಕೋಬೇಕು ನಾವು, ಬಿಕಾಸ್ ವಿ ವಾಂಟ್ dy ಸಿಗ್ಮಾ dy ಟೋಟಲ್ ಬೇಕು. 11 ಬಂತು. ಈಗ dy ಸ್ಕ್ವೇರ್ ಇದನ್ನ ಸ್ಕ್ವೇರ್ ಅಪ್ ಮಾಡ್ಕೋಣ. 3 into 3 9, 2 into 2 4. ಇಲ್ಲಿ ಯೋಚನೆ ಮಾಡಬೇಡಿ, -3 into -3 ಪ್ಲಸ್ ಆಗುತ್ತೆ. ಹಾಗೇನೆ -2 into -2 4, -1 into 1 1, again 0 into 0 0, 1 into 1 1, 2 into 2 4, 1 into 1 1, 3 into 3 9, then 4 into 4 16, 6 into 6 36. You add all these things, you will get sigma dy square. 81 ಬಂತು. ಈಗ dx dy ಕಾಲಮ್ ಒಂದು ಬೇಕು. dx ನೋಡಿ ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಇದೆ, ದಿಸ್ ಇಸ್ dx ಕಾಲಮ್ ಅಂಡ್ dy ಕಾಲಮ್ ಇದು ಗ್ರೀನ್ ಕಲರ್ ಅಲ್ಲಿ ಇರೋದು. dx ನೋಡಿ ಇಲ್ಲಿ dx ಕಾಲಮ್ ಮತ್ತೆ dy ಕಾಲಮ್ ನ ಮಲ್ಟಿಪ್ಲೈ ಮಾಡ್ಕೋಣ. ಇಲ್ಲಿ +6 ಇದೆ, -3 ಇಟ್ ಬಿಕಮ್ಸ್ -18. ಇಲ್ಲಿ +5 ಇದೆ, -2 it is -10. 5 into -1 it is -5. 1 into 0 0, 0 into 1 0, 0 into 2 0, again 0 into 1 0, -3 into +3 it is -9. ಯಾಕೆಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. -6 into +4 it is -24. -9 into +6 it is -54. ಈಗ ಈ ಎಲ್ಲವನ್ನ ಟೋಟಲ್ ಮಾಡ್ಬೇಕು ನಾವು. ಟೋಟಲ್ ಮಾಡಿದ್ರೆ ನಮಗೆ ಸಿಗ್ಮಾ dx dy ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಮೈನಸ್ ಇದೆ. ಫೈನಲ್ ಆನ್ಸರ್ ಈಸ್ -120 ಬಂತು. ದಿಸ್ ಈಸ್ ದ ಟೇಬಲ್ ವಿ ವಾಂಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಅಂಡರ್ ಅಸ್ಯೂಮ್ಡ್ ಮೀನ್. ಬನ್ನಿ ಈಗ ಫಾರ್ಮುಲಾನ ಹಾಕೊಳ್ಳೋಣ. ವಾಟ್ ಈಸ್ ಆರ್? ಆರ್ ಇಸ್ ಈಕ್ವಲ್ ಟು ಸಿಗ್ಮಾ dx dy ಮೈನಸ್ sigma dx into dy divided by n whole divided by root of sigma dx square minus sigma dx whole square by n into root of sigma dy square minus sigma dy whole square by n. ಇದು ಫಾರ್ಮುಲಾ ನೋಡಿ. ಎಲ್ಲ ಈ ವ್ಯಾಲ್ಯೂಸ್ ಇಲ್ಲಿದೆ. ನಮ್ಗೆ ಏನೇನ್ ಬೇಕು ಎಲ್ಲ ಇಲ್ಲಿದೆ ನೋಡ್ರಿ. n ಇದೆ, ಸಿಗ್ಮಾ dx -1, ಸಿಗ್ಮಾ dx ಸ್ಕ್ವೇರ್ 213, ಸಿಗ್ಮಾ dy 11 ಇದೆ, ಸಿಗ್ಮಾ dy ಸ್ಕ್ವೇರ್ 81, ಸಿಗ್ಮಾ dx dy 120. ಎಸ್, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಆರ್ ಇಸ್ ಈಕ್ವಲ್ ಟು ಸಿಗ್ಮಾ dx dy -120 ಬರೀ -120. ಈ ಮೈನಸ್ ಹಾಗೆ ತಗೊಳ್ಳಿ. ಸಿಗ್ಮಾ dx ಎಷ್ಟಿದೆ? -1 ಇದೆ. ಸಿಗ್ಮಾ dy ಎಷ್ಟಿದೆ? 11 ಇದೆ. ಡಿವೈಡೆಡ್ ಬೈ n ಎಷ್ಟು? 10 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಸಿಗ್ಮಾ dx ಸ್ಕ್ವೇರ್, dx 213 ಇದೆ, ಮೈನಸ್ ಸಿಗ್ಮಾ dx -1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ n ಎಷ್ಟು? 10 ಇದೆ. ಅಗೈನ್ ರೂಟ್ ಆಫ್ ಸಿಗ್ಮಾ dy ಸ್ಕ್ವೇರ್ 81 ತಗೋಬೇಕು, ಮೈನಸ್ ಆಫ್ ಸಿಗ್ಮಾ dy ನೋಡಿ 11 ಇದೆ, 11 ಸ್ಕ್ವೇರ್ ಡಿವೈಡೆಡ್ ಬೈ n ಎಷ್ಟು? 10. ಇದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ ನಾವು. ಈಗ ಸಿಂಪ್ಲಿಫೈ ಮಾಡ್ತಾ ಬರೋಣ ಬನ್ನಿ. ಆರ್ ಇಸ್ ಈಕ್ವಲ್ ಟು ಈ -120 ಹಾಗೇ ತಗೊಳ್ಳಿ, ಹಾಗೆ ತಗೊಳ್ಳಿ. ಈ ಮೈನಸ್ ಅನ್ನು ಕೂಡ ಹಾಗೇ ತಗೊಳ್ಳಿ. ಈಗ -1 ಇಂಟು +11 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? -11 ಬರುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ -11 ಬರುತ್ತೆ. ಡಿವೈಡೆಡ್ ಬೈ 10 ಹಾಗೆ ಇರಲಿ, ಏನು ಮಾಡಬೇಡಿ. ನೆಕ್ಸ್ಟ್ ಡಿನಾಮಿನೇಟರ್ ಅಲ್ಲಿ ರೂಟ್ ಆಫ್ 213 ಹಾಗೆ ಇರಲಿ. ದೆನ್ ಮೈನಸ್ ಹಾಗೆ ತಗೊಳ್ಳಿ. ಈಗ -1 ಇಂಟು -1 ಬಿಕಮ್ಸ್ +1 ಡಿವೈಡೆಡ್ ಬೈ 10 ಹಾಗೆ ಇರಲಿ. ನೆಕ್ಸ್ಟ್ ರೂಟ್ ಆಫ್ 81 ಹಾಗೆ ಇರಲಿ, ಈ ಮೈನಸ್ಸು ಹಾಗೆ ಇರಲಿ. 11 ಇಂಟು 11 ಏನಾಯ್ತು? 121 ಬರುತ್ತೆ ಡಿವೈಡೆಡ್ ಬೈ 10. ಸೊ ದಿಸ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಆರ್ ಇಸ್ ಈಕ್ವಲ್ ಟು ಮೇಲೆ ಇರ್ತಕ್ಕಂಥ -120 ಹಾಗೆ ತಗೋತೀನಿ ನಾನು. ಇಲ್ಲಿ ಮೈನಸ್ ಇದೆಯಲ್ಲ ಹಾಗೆ ತಗೊಳ್ಳಿ. ಈಗ -11 ಡಿವೈಡೆಡ್ ಬೈ 10 ಅಂತಂದ್ರೆ -1.1 ಬರುತ್ತೆ. ಓಕೆನಾ? ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಈ 213 ಹಾಗೆ ತಗೊಳ್ಳಿ, ಈ ಮೈನಸ್ ಹಾಗೆ ತಗೊಳ್ಳಿ.
1 ಡಿವೈಡೆಡ್ ಬೈ 10 ಅಂದ್ರೆ 0.1 ಬರುತ್ತೆ. ನೆಕ್ಸ್ಟ್ ರೂಟ್ ಆಫ್ 81 ಹಾಗೆ ತಗೊಳ್ಳಿ, ಮೈನಸ್ 121 ಬೈ 10 ಅಂದ್ರೆ 12.1 ಬಂತು. ಎಸ್, ಗೋ ಟು ನೆಕ್ಸ್ಟ್ ಸ್ಟೆಪ್. ಆರ್ ಇಸ್ ಈಕ್ವಲ್ ಟು 120 ಹಾಗೆ ಇರಲಿ. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಬ್ರಾಕೆಟ್ ಒಳಗಡೆ ಮೈನಸ್ 1.1 ಇದೆ. ಮೈನಸ್ ಅನ್ನ ಮೈನಸ್ 1.1 ಇಂದ ಮಲ್ಟಿಪ್ಲೈ ಮಾಡಿದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 1.1 ಹಾಗೆ ಬಂತು. ಡಿವೈಡೆಡ್ ಬೈ ರೂಟ್ ಆಫ್ 213 ಅಲ್ಲಿ 0.1 ಅನ್ನ ಕಳಿಬೇಕು, 212.9 ಬಂತು. ಇಂಟು ರೂಟ್ ಆಫ್ 81 ಅಲ್ಲಿ 12.1 ಅನ್ನ ಕಳಿಬೇಕು, ಮೈನಸ್ ಮಾಡಿದ್ರೆ 68.9 ಬಂತು. ಕಮ್ ಟು ನೆಕ್ಸ್ಟ್ ಸ್ಟೆಪ್. ಆರ್ ಇಸ್ ಈಕ್ವಲ್ ಟು ನೋಡಿ, ಇಲ್ಲಿ ಮೈನಸ್ 120 ಪ್ಲಸ್ 1.1 ಇದೆ. ಸೊ ಅಲ್ಲಿಗೆ ಮೈನಸ್ 120 ಈಸ್ ಗ್ರೇಟರ್ ದ್ಯಾನ್ ಪ್ಲಸ್ 1.1. ಅದಕ್ಕೋಸ್ಕರ 120 ಅಲ್ಲಿ 1.1 ಅನ್ನ ಕಳಿಬೇಕು, ಮೈನಸ್ 118.9 ಬಂತು. ಡಿವೈಡೆಡ್ ಬೈ 212.9 ಗೆ ರೂಟ್ ರಿಮೂವ್ ಮಾಡಿದ್ರೆ 14.5910 ಬರುತ್ತೆ. ಅಗೈನ್ 68.9 ಗೆ ರೂಟ್ ರಿಮೂವ್ ಮಾಡಿ, ಇಟ್ ಬಿಕಮ್ಸ್ 8.3006 ಬಂತು. ನೆಕ್ಸ್ಟ್ ಸ್ಟೆಪ್, ಈ ಮೈನಸ್ 118.9 ಹಾಗೆ ತಗೊಳ್ಳೋಣ. ಈಗ ಡಿನಾಮಿನೇಟರ್ ಅಲ್ಲಿ ಇರತಕ್ಕಂಥ ಎರಡೂ ವ್ಯಾಲ್ಯೂಸ್ ನ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ 121.1140. Now the last step to get the answer, minus 118.9 ನ 121.1140 ಇಂದ ಡಿವೈಡ್ ಮಾಡಿದ್ರೆ 0.98 ಬರುತ್ತೆ. ಇಲ್ಲಿ ನ್ಯೂಮರೇಟರ್ ಮೈನಸ್ ಇದೆ, ಡಿನಾಮಿನೇಟರ್ ಪ್ಲಸ್ ಇದೆ. ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ರೂಲ್ ಒಂದೇ ಬರುತ್ತೆ, ಅದಕ್ಕೋಸ್ಕರ ಮೈನಸ್ ಬರುತ್ತೆ. ಸೊ ಇದಕ್ಕೆ ವಿ ಹ್ಯಾವ್ ಟು ರೈಟ್ ಇಂಟರ್ಪ್ರಿಟೇಷನ್ ಕನ್ಕ್ಲೂಷನ್ ಬರೀಬೇಕು. ಇಲ್ಲಿ ಮೈನಸ್ ಇದೆ, ನೆಗೆಟಿವ್, ಪ್ಲಸ್ ಇದ್ರೆ ಪಾಸಿಟಿವ್ ಬರೀಬೇಕು. ಮೈನಸ್ ಇರೋದಕ್ಕೋಸ್ಕರ ನೆಗೆಟಿವ್ ಕಾರ್ಲೇಷನ್ ಇದೆ, ಪಾಯಿಂಟ್ ಆದ್ಮೇಲೆ 9 ಇದೆ, 1 ನಿಯರ್ ಇದೆ, ಅದಕ್ಕೋಸ್ಕರ ಹೈ ಡಿಗ್ರಿ ನೆಗೆಟಿವ್ ಕಾರ್ಲೇಷನ್. ಬನ್ನಿ ಬರೆಯೋಣ. ದೇರ್ ಈಸ್ ಹೈ ಡಿಗ್ರಿ ನೆಗೆಟಿವ್ ಕಾರ್ಲೇಷನ್ ಬಿಟ್ವೀನ್ ಯಾವ್ಯಾವುದು, ಸಪ್ಲೈ ಅಂಡ್ ಪ್ರೈಸ್. ನೆಕ್ಸ್ಟ್ ಅವ್ರು ಕೇಳಿದ್ದು ಕ್ಯಾಲ್ಕುಲೇಟ್ ಪ್ರಾಬಬಲ್ ಎರರ್ ಆಲ್ಸೋ ಅಂತ. ಪ್ರಾಬಬಲ್ ಎರರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ, 0.6745 ಇಂಟು 1 ಮೈನಸ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್. ಆರ್ ಸ್ಕ್ವೇರ್, ಆರ್ ಅಂದ್ರೆ ಇಲ್ಲೇ ಬಂತು ನೋಡಿ, ಇಲ್ಲಿದೆ, ಆರ್ ಇದೆ. ಬನ್ನಿ ಆನ್ಸರ್ ಮಾಡೋಣ. ಪ್ರಾಬಬಲ್ ಎರರ್ ಇಸ್ ಈಕ್ವಲ್ ಟು 0.6745 ಇಂಟು 1 ಹಾಗೆ ಇರಲಿ, ಮೈನಸ್ ಆರ್ ಎಷ್ಟು, ಮೈನಸ್ 0.98 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಎಷ್ಟು, ರೂಟ್ ಆಫ್ 10. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ರಾಬಬಲ್ ಎರರ್ ಇಸ್ ಈಕ್ವಲ್ ಟು 0.6745 ಹಾಗೆ ಇರಲಿ, ಅಗೈನ್ 1 ಮೈನಸ್ 0.98 ಇಂಟು 0.98 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, 0.96 ಬಂತು. 10 ಗೆ ರೂಟ್ ನ ರಿಮೂವ್ ಮಾಡಿದ್ರೆ 3.16 ಬಂತು. ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರಾಬಬಲ್ ಎರರ್ ಇಸ್ ಈಕ್ವಲ್ ಟು 0.6745 ಇಂಟು 1ರಲ್ಲಿ 0.96 ನ ಕಳೀರಿ ಅಂತ ಹೇಳ್ತಿದೆ. ಮೈನಸ್ ಮಾಡೋಣ, 0.04 ಬಂತು, ಡಿವೈಡೆಡ್ ಬೈ 3.16. ಆನ್ಸರ್ ಹಾಗೆ ಇರಲಿ. ಅಂಡ್ ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರಾಬಬಲ್ ಎರರ್ ಇಸ್ ಈಕ್ವಲ್ ಟು 0.6745 ಇಂಟು 0.04 ನ 3.16 ಇಂದ ಡಿವೈಡ್ ಮಾಡಿ 0.012 ಬಂತು. ಎರಡನ್ನೂ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಸ್ಟೆಪ್ ಆನ್ಸರ್ ಬಂದ್ಬಿಡುತ್ತೆ. 0.6745 ಇಂಟು 0.012 ಮಲ್ಟಿಪ್ಲೈ ಮಾಡಿ, ದ ಪ್ರಾಬಬಲ್ ಎರರ್ ಈಸ್ 0.008 ಇಸ್ ದ ಪ್ರಾಬಬಲ್ ಎರರ್. ಓಕೆನಾ? ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್. ಅರ್ಥ ಆಗಿದೆಯಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್.